ಹರ್ಗ ಜ್ಞಾನೇಂದ್ರ ಅವರಿಗೆ ನಾನು ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಫಸ್ಟು ತಾವು ಯಾಕೆ ವಿರೋಧ ಪಕ್ಷದಲ್ಲಿದ್ದೀರಾ ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಸಮರ್ಥರಾಗಿ ನಿಮ್ಮ ಖಾತೆಯನ್ನು ನಿಭಾಯಿಸಿದ್ದಿದ್ರೆ ABVP ಅವ್ರು ಬಂದು ನಿಮ್ಮ ಕಚೇರಿ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ರು? ಮಿನಿಸ್ಟರ್ಗಳಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಗಾಡಿಯಿಂದ ಇಳಿಸ್ಲಿಕ್ಕೆ ಬಿಟ್ಟಿಲ್ಲ ನಿಮ್ಮ ಕಾರ್ಯಕರ್ತರು, ನಿಮ್ಗೆ ನೆನಪಿರಲಿ. ಒಂದನೇದು ಅದು ಯಾಕಂದ್ರೆ ನೀವು ಇಡೀ ನಿಮ್ಮ ಪೊಲೀಸ್ ಇಲಾಖೆಯನ್ನ ನಿಮ್ಮ ಕಾರ್ಯಕರ್ತರನ್ನಾಗಿ ನೀವು ಯೂಸ್ ಮಾಡ್ತಾ ಇದ್ರಿ, ಕೇಸರೀಕರಣ ಮಾಡಿಬಿಟ್ಟಿದೆ. ನಾವು ಇವಾಗ ಅದನ್ನ ಕೇಸರೀಕರಣದಿಂದ ತೊಳೆದು ಮತ್ತೆ ನಾವು ಸಂವಿಧಾನದಲ್ಲಿ ಮುಳುಗಿಸ್ಬೇಕು ಅಂತ ಇದ್ದೀವಿ. ಕಾಂಗ್ರೆಸ್ಸೀಕರಣ ಮಾಡಕ್ ಹೊರಟಿದ್ದಾರೆ ಅಂತ. ಕಾಂಗ್ರೆಸ್ಸೀಕರಣ ಅಂದ್ರೆ ಏನು? ಬಸವ ತತ್ವ ಕಾಂಗ್ರೆಸ್ದು, ನಾರಾಯಣ ಗುರು ತತ್ವ ಕಾಂಗ್ರೆಸ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಕಾಂಗ್ರೆಸ್ದು, ಸಂವಿಧಾನ ಪಾಲನೆ ಮಾಡೋದು ಕಾಂಗ್ರೆಸ್ದು. ತಪ್ಪೇನಿದೆ? ಸಂವಿಧಾನ ಪಾಲನೆ ಮಾಡೋದು ತಪ್ಪಿದ್ಯಾ? ಅಧಿಕಾರಿಗಳಿಗೆ ನಿಮ್ಮ ಕೆಲಸವನ್ನ ದಕ್ಷವಾಗಿ ಮಾಡೋದು ಹೇಳೋದು ತಪ್ಪಿದ್ಯಾ? ಕಾನೂನನ್ನ ಪಾಲನೆ ಮಾಡಿ ಅಂತ ತಪ್ಪಿದೆ. ಯಾರು ಕಾನೂನು ಜಾರಿಗೆ ತರಬೇಕು ಅವರೇ ಕಾನೂನು ಪಾಲನೆ ಮಾಡಿಲ್ಲ ಅಂದ್ರೆ ನಾವೇನು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅಂತ ಹೇಳಿದೀವಿ ಅವರಿಗೆ? ಜನರಿಗೆ ಹರಾಸ್ಮೆಂಟ್ ಮಾಡಬೇಡಿ. ನಿಮ್ಮ ವೈಯಕ್ತಿಕ ಏನೇ ವಿಚಾರ ಭಾವನೆ ಇರ್ಬೋದು, ಪೊಲಿಟಿಕಲ್ ಇನ್ಕ್ಲಿನೇಷನ್ ಇರ್ಬೋದು, ಅದು ನೀವು ಹೋಗಿ ಮತದಾನ ಮಾಡಬೇಕಾದ್ರೆ ನೀವು ಯಾರಿಗಾನ ವೋಟ್ ಮಾಡ್ಕೊಳ್ಳಿ. ಆದರೆ ಇವಾಗ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು ಅಂದ್ಬಿಟ್ಟು ಅವರು ತಾಕೀತ್ ಮಾಡಿದ್ದಾರೆ. ನಾವು ತಾಕೀತ್ ಮಾಡಿಲ್ಲ ಅಂದ್ರೆ ಏನು BJP ಅವ್ರು ಮಾಡ್ತಾರಾ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಂದಂತಹ ಕೌರ್ಸ್ ಕ್ಯಾಟಲ್ ಬಿಲ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಈ ವಿಚಾರಗಳಲ್ಲಿ ಕಾಂಗ್ರೆಸ್ನ ಧೋರಣೆ ಯಾವ್ದು ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆ ತರುವಂತೆ ಇದೆ. ನಮ್ಮ ಏನು ಇನ್ಕ್ಲೂಸಿವ್ ಗ್ರೋತ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಧಕ್ಕೆ ತರುವಂತ ಇದೆ. ಅವೆಲ್ಲ ಬಿಲ್ಗಳನ್ನ ನಾವು ವಾಪಸ್ ತೆಕ್ಕೋತೀವಿ, ಎಲ್ಲ ಆರ್ಡರ್ಗಳನ್ನ ರಿವ್ಯೂ ಮಾಡ್ತೀವಿ. ನಮಗೆ ಕನ್ನಡಿಗರ ಪ್ರಗತಿ ಸಮೃದ್ಧಿ ಆದ್ಯತೆ ಇರೋದೇ ಹೊರತು ಇವರ ಚುಲ್ಲಕ ರಾಜಕೀಯ ಅಲ್ಲ ನಮಗೆ ಬೇಕಾಗಿರೋದು. ಪೊಲೀಸ್ ನೈತಿಕಗಿರಿ ಬಗ್ಗೆ ಬಹಳಷ್ಟು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿನ್ನೆ ಸಭೆಯಲ್ಲೂ ಕೂಡ ಅದನ್ನೇ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ದಾರೆ. ನೀವು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದಾರೆ ಕೆಲ ಸಂಘಟನೆಗಳನ್ನ ನಾವು ಬ್ಯಾನ್ ಮಾಡ್ತೀವಿ. ಹಾಗಾದ್ರೆ ಅದಕ್ಕೆ ಬದ್ಧರಾಗಿದ್ದಾರೆ? ಸಂಘಟನೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಯಾವುದೇ ರೀತಿಯಾದ ಪೊಲೀಸರು ಭಯ ಇರಲಾರದೆ ಓಡಾಡ್ತಾ ಇದ್ದಾರೆ. ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಸಂವಿಧಾನದ ವಿರುದ್ಧವಾಗೇ ಮಾತಾಡ್ತಾರೆ, ಈ ನಾಯಕರ ವಿರುದ್ಧವಾಗಿ ಮಾತಾಡ್ತಾರೆ. ಇವರು ಏನು ಸಮಾಜದಲ್ಲಿ ದ್ವೇಷದ ಮತ್ತು ಕೋಮದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಇವತ್ತು ಇದೆಲ್ಲ ನಡೆದಿದೆ 3-4 ವರ್ಷದಿಂದ ಹಿಂದೆ. ಅವೆಲ್ಲಾನು ಕಡಿವಾಣ ಹಾಕ್ಬಿಟ್ಟು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಟ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ BJP ಅವರಿಗೆ ಏನಾದರೂ ತೊಂದರೆ ಇದ್ರೆ ಅವ್ರ ಮಾತಿದ್ರೆ ಪಾಕಿಸ್ತಾನಿಗೆ ಹೋಗಿ ಅಂತಾರಲ್ಲ, ನಾವು ಸಂವಿಧಾನವನ್ನ ಪಾಲನೆ ಮಾಡುವಂತ ಒಂದು ಇದು ಕಟ್ತಾ ಇದೀವಿ. ಅವ್ರಿಗೆ ಏನಾದರೂ ಇದಕ್ಕೆ ಆಕ್ಷೇಪ ಇದ್ರೆ ಅವರೇ ಪಾಕಿಸ್ತಾನಕ್ಕೆ ಹೋಗ್ಲಿ. ನೇರ ಪ್ರಶ್ನೆ ಸರ್, ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ರಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ. ಅದು ಬಜರಂಗ ದಳ ಅಷ್ಟೇ ಅಲ್ಲ, ಯಾವ ಕೋಮ ಸಂಘಟನೆಗಳಿದೆ, ಯಾವುದೇ ಜಾತಿ ಸಮುದಾಯಗಳಿಗೆ ಸೇರಿದ್ರು ಇಲ್ಲಿ ಯಾವ್ದಾದ್ರು ಯಾರೇ ಕೂಡ ಶಾಂತಿಯನ್ನ ಕದಲೋದು ಕೆಲಸಕ್ಕೆ ಕೈ ಹಾಕಿದ್ರೆ ಅವರಿಗೆ 100% ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದ್ ನಾವು ಮಾಡ್ತೀವಿ. RSS ಇದೆಯಾ? ಯಾವ್ದಾದ್ರು ಇರ್ಬೋದು. ಶಾಂತಿ ಕದಲಿದ್ರೆ ಒಂದು ಕಾನೂನು ಅಂತ ವ್ಯವಸ್ಥೆ ಅಂತ ಇದೆ, ರೂಲ್ಸ್ ಇದೆ ಅಲ್ಲ, ಆ ರೂಲ್ಸ್ ಮುರಿದ್ರೆ ದೇ ವಿಲ್ ಆಲ್ಸೋ ಬಿ. RSS ಒಂದೇ ಅಂತಲ್ಲ, ಯಾರೇ ಇರ್ಬೋದು. ಇವನ್ ಇಫ್ RSS ಇಸ್ ಬ್ರೇಕಿಂಗ್ ರೂಲ್ಸ್ ವಿ ವಿಲ್ ನಾಟ್ ಹೆಸಿಟೇಟ್. ಇದು ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ಯಾವ ಸಂಘಟನೆಗಳು ಕಾನೂನನ್ನ ಕೈಗೆತ್ಕೊಳ್ತಾವೋ, ಅದು ಬಜರಂಗ ದಳ ಆಗಿರ್ಬೋದು, RSS ಆಗಿರ್ಬೋದು, ನಾವು ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ವಿ, ಅದು ಮುಂದುವರೆದಿದೆ. ಆದರೆ ಅಂತ ಸಂಘಟನೆಗಳನ್ನ ಬ್ಯಾನ್ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥದ್ದು. ಇಂದಿನ ಸರ್ಕಾರ ಮಾಡಿದಂತಹ ಕೆಲವೊಂದಷ್ಟು ವಿವಾದಾತ್ಮಕ ಕಾಯ್ದೆಗಳೇನಿದ್ವು ಅದನ್ನ ರಿವ್ಯೂ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾವಗಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.